ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಉಪಾಸನೆಯೇ ಸೋಪಾನ ಎಂಬ 88ನೆಯ ಉಪನ್ಯಾಸಕ್ಕೆ ಸ್ವಾಗತ. ಅರ್ಜುನನು ಕೇಳಿದ ಪ್ರಶ್ನೆಗೆ ಭಗವಂತನು ಉತ್ತರವನ್ನು ಕೊಡುತ್ತಿದ್ದಾನೆ. ವಿಶ್ವರೂಪದ ಸಗುಣ ಸಾಕಾರದ ಉಪಾಸಕರು ಹೆಚ್ಚಿನ ಯೋಗಿಗಳು, ಅಕ್ಷರೋಪಾಸಕರು ಅಂದರೆ ನಿರ್ಗುಣ ನಿರಾಕಾರ ಸ್ವರೂಪದ ಉಪಾಸಕರು ಹೆಚ್ಚಿನ ಯೋಗಿಗಳು. ಭಗವಂತನು ಹೇಳುತ್ತಾನೆ, ಅಕ್ಷರೋಪಾಸನೆಯು ವಿಶ್ವರೂಪೋಪಾಸನೆಯು ಎರಡು ಭಗವತ್ ಪ್ರಾಪ್ತಿಗೆ ಸಾಧನವೇ ಸರಿ. ಆದರೆ ಅಕ್ಷರೋಪಾಸನೆಯು ಎಲ್ಲರಿಗೂ ದೊರಕುವುದಲ್ಲ. ಅದು ಬಹಳ ಕ್ಲೇಶಕರವಾದದ್ದು. ಮನುಷ್ಯನಿಗೆ ಹೆಚ್ಚಿನ ಸಾಧನವನ್ನು ಮಾಡಬೇಕೆಂಬ ಆಸೆ ಬಲವತ್ತರವಾಗಿರುತ್ತದೆ. ಆದರೆ ಅದಕ್ಕಾಗಿ ಪಡಬೇಕಾಗಿರುವ ಕ್ಲೇಶಕ್ಕೆ ಸಿದ್ಧನಾಗಿರುವುದಿಲ್ಲ. ದೇವರನ್ನು ನೋಡುವುದಕ್ಕೆ ಕಾಡಿಗೇ ಹೋಗಬೇಕಾದದ್ದಿಲ್ಲ. ತರಗೆಲೆಯಲ್ಲಾಗಲಿ ವಾಯು ಭಕ್ಷಣವನ್ನಾಗಲಿ ಮಾಡಬೇಕಾದದ್ದೂ ಇಲ್ಲ. ಪುಣ್ಯ ಫಲವಿದ್ದರೆ ಆತನನ್ನು ಮನೆಯಲ್ಲಿಯೇ ಕಾಣಬಹುದು ಎಂದು ದೊಡ್ಡವರು ಹೇಳುವುದನ್ನು ನೀವು ಕೇಳಿರಬಹುದು. ತಪಸ್ಸು ಮಾಡುವುದು ಒಳ್ಳೆಯದೇ, ಸರಿ. ಆದರೆ ಅದು ದಕ್ಕದೇ ಇರುವವರು ಸುಮ್ಮನೆ ಕೂತುಕೊಳ್ಳಬೇಕಾದದ್ದಿಲ್ಲ. ತಾವು ಇರುವಲ್ಲಿಯೇ ಕೈಯಲ್ಲಾದ ಪ್ರಯತ್ನದಿಂದ ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ ಯತ್ನಿಸಬೇಕು ಎಂಬುದು ಉಪದೇಶದ ಅಭಿಪ್ರಾಯವು. ನಾವು ಉಪಯೋಗಿಸುವ ಸಾಧನಗಳು, ಸಾಮಗ್ರಿಗಳು ಮುಖ್ಯವಲ್ಲ. ಪಾಪವಶದಿಂದ ಆ ಸಾಮಗ್ರಿಗಳೇ ನಮಗೆ ಅಡ್ಡಿಯಾಗಬಹುದು. ವೀಣೆಯನ್ನು ಮನೆಯಲ್ಲಿ ಇಟ್ಟುಕೊಂಡ ಮಾತ್ರದಿಂದ ಎಲ್ಲರಿಗೂ ಅದನ್ನು ನುಡಿಸುವುದಕ್ಕೆ ಬಂದೀತೆ. ಅನಿರ್ದೇಶ್ಯನು, ಅವ್ಯಕ್ತನು, ಅಚಿಂತ್ಯನೂ ಆಗಿರುವ ಪರಮಾತ್ಮನನ್ನು ಉಪಾಸನೆ ಮಾಡುವುದು ದೊಡ್ಡದೇ ಸರಿ. ಆದರೆ ದೇಹ ವಾಸನೆ ಇರುವವರಿಗೆ ಅದು ದಕ್ಕಬೇಕಲ್ಲ. ಅವ್ಯಕ್ತಾಸಕ್ತರಾದವರಿಗೆ ಕ್ಲೇಶವು ಅಧಿಕತರವಾಗಿರುವುದು. ಆದ್ದರಿಂದ ವಿಶ್ವರೂಪದ ಉಪಾಸನೆ ಮಾಡುವವರೇ ಯೋಗವಿತ್ತಮರು ಎಂದು ಭಗವಂತನು ಅಪ್ಪಣೆ ಕೊಡಿಸಿರುತ್ತಾನೆ. ಆದರೆ ಸಗುಣೋಪಾಸನೆಯನ್ನು ಮಾಡುವುದರಲ್ಲಿ ಒಂದು ತತ್ವವನ್ನು ನೆನಪಿನಲ್ಲಿ ಇಟ್ಟಿರಬೇಕಾಗುತ್ತದೆ. ಅದರಲ್ಲಿಯೂ ಕ್ಲೇಶವು ಇದ್ದೇ ಇದೆ. ಆದರೆ ಅವ್ಯಕ್ತೋಪಾಸನೆಯ ಕ್ಲೇಶವು ವ್ಯಕ್ತವಾದ ದೇಹದ ಅಭಿಮಾನವಿದ್ದವರಿಗೆ ಅಧಿಕತರ. ಮೂಗುಬೊಟ್ಟು ಮುಂತಾದ ಒಡವೆಗಳನ್ನು ಇಟ್ಟುಕೊಳ್ಳುವ ಆಸೆ ಇರುವ ಹೆಣ್ಣು ಮಕ್ಕಳು ಮೂಗು ಚುಚ್ಚಿಸಿಕೊಳ್ಳುವ ನೋವನ್ನು ಸಹಿಸಿಕೊಳ್ಳಬೇಕಾಗುವಂತೆ ದೇಹಾಭಿಮಾನವನ್ನು ಬಿಡುವ ಕ್ಲೇಶವು ಅವ್ಯಕ್ತೋಪಾಸಕರಿಗೆ ಅತ್ಯವಶ್ಯಕವಾಗಿರುತ್ತದೆ. ಸಗುಣೋಪಾಸಕರಿಗೋ ಎಂದರೆ ಅಹಂಭಾವವನ್ನು ಬಿಟ್ಟು ಭಗವಂತನನ್ನೇ ಅನನ್ಯ ಭಕ್ತಿಯಿಂದ ಸೇವಿಸಬೇಕಾಗುತ್ತದೆ. ಒಂದು ಸಂಸ್ಥೆಯಲ್ಲಿ ಗುಮಾಸ್ತನಾಗಿರುವವನು ಜಮಾ ಖರ್ಚಿನ ಲೆಕ್ಕವನ್ನಿಟ್ಟಿರುತ್ತಾನೆ. ಆದರೆ ಲಾಭವಾಗಲಿ ನಷ್ಟವಾಗಲಿ ಆ ಸಂಸ್ಥೆಯದೆಂದು ಅವನಿಗೆ ಗೊತ್ತಿರುವುದರಿಂದ, ಅಂದರೆ ಆ ಲಾಭ ನಷ್ಟಗಳೆಲ್ಲ ಆ ಸಂಸ್ಥೆಯದೆಂದು ಅವನಿಗೆ ಗೊತ್ತಿರುವುದರಿಂದ ಲಾಭ ನಷ್ಟಗಳಿಂದ ಅವನಿಗೆ ಯಾವ ಹಿಗ್ಗು ತಗ್ಗಿನ ಕ್ಲೇಶವೂ ಇರುವುದಿಲ್ಲ ಅಲ್ಲವೇ? ಅದರಂತೆ ತಾನು ಮಾಡುವ ಕರ್ಮವನ್ನೆಲ್ಲ ಭಗವಂತನಲ್ಲಿ ಇಟ್ಟು ಬಿಟ್ಟಿದ್ದವನು ಅನನ್ಯ ಯೋಗಿಯು. ಅವನಿಗೆ ಮಾಡಿದ ಕರ್ಮದಿಂದ ಆಗಬೇಕಾದ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಅನನ್ಯ ಯೋಗದಿಂದ ಕರ್ಮವನ್ನು ಮಾಡುವವನಿಗೆ ಕರ್ಮದ ಮೇಲೆ ದೃಷ್ಟಿ ಇರುವುದಿಲ್ಲ. ಅವನು ಭಗವಂತನನ್ನೇ ಧ್ಯಾನಿಸುತ್ತಾ ಇರುತ್ತಾನೆ. ನನಗೆ ಇಂಥ ಕರ್ಮವು ಬೇಕು, ಇಂಥ ಸಾಧನವೂ ಬೇಕು ಎಂದು ಅವನು ಹವಣಿಸುವುದಿಲ್ಲ.
ತನಗೆ ಭಗವಂತನು ಕೊಟ್ಟ ಕರ್ಮವನ್ನು ಮಾಡಿ ಅವನಿಗೆ ಅರ್ಪಿಸಿಬಿಡುತ್ತಾನೆ. ನಾವು ಮಾಡುವ ಕೆಲಸವು ದೊಡ್ಡವರಿಗೆ ಕಾಣಬೇಕು ಎಂದು ಅವರ ಹತ್ತಿರವೇ ಯಾವಾಗಲೂ ಇರುವುದರಿಂದ ಅವರಿಗೆ, ಅಂದರೆ ಆ ದೊಡ್ಡವರಿಗೆ ತೃಪ್ತಿಯಾಗುವುದಿಲ್ಲ. ತನ್ನ ಪಾಲಿಗೆ ಬಂದಿರುವುದು ಎಂಥ ಕೀಳು ಕೆಲಸವಾಗಲಿ ಅದನ್ನೇ ಉತ್ಕೃಷ್ಟ ರೀತಿಯಿಂದ ಮಾಡುವುದು ಅವಶ್ಯವಾಗಿರುತ್ತದೆ. ಕರ್ಮಕ್ಕೆ ಸ್ಥಾನವಾಗಲಿ ಕಾಲವಾಗಲಿ ಮುಖ್ಯವಲ್ಲ, ಅದನ್ನು ಹೇಗೆ ಮಾಡುತ್ತೇವೆ ಎಂಬುದು ಮುಖ್ಯ. ನಾವು ಭಗವಂತನ ಆರಾಧನಾ ರೂಪವಾಗಿ ಯಾವ ಕೆಲಸವನ್ನು ಎಲ್ಲಿ ಮಾಡಿದರೂ ಅದು ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗುವುದು. ಇದು ನನಗಾಗಿ ಅಲ್ಲ, ಭಗವಂತನಿಗಾಗಿ ಮಾಡುವ ಕೆಲಸ ಎಂದು ಅಂತಃಕರಣದಲ್ಲಿ ತುಂಬಿ ತುಳುಕುತ್ತಿರಬೇಕು. ಯಾವಾಗಲೂ ಎಲ್ಲ ಕರಣಗಳಿಂದಲೂ ಭಗವಂತನನ್ನೇ ಕಾಣುತ್ತಿರಬೇಕು. ಒಂದು ಪೂಜೆಯ ಕಾಲದಲ್ಲಿ ನಮ್ಮೆದುರಿಗೆ ಕಾಣುವುದು ದೇವರ ಮಂಟಪವು, ದೇವರ ವಸ್ತ್ರವು, ದೇವರ ಹೂ ಎಂದು ಪೂಜಾ ಸಾಮಗ್ರಿಯೆಲ್ಲವೂ ದೇವರಿಗೆ ಸಂಬಂಧಪಟ್ಟಿದ್ದರೆ ಕ್ರಿಯಾಕಾರಕ ಫಲಗಳೆಲ್ಲ ಭಗವಂತನೇ ಎಂಬ ಭಾವನೆಗಿದ್ದರೆ ಅದು ನಿಜವಾದ ಭಗವಂತನ ಪೂಜೆ. ಇದೇ ಅನನ್ಯ ಯೋಗವು. ಕರ್ಮವನ್ನು ಭಗವಂತನಲ್ಲಿ ಸನ್ಯಾಸ ಮಾಡಿ ಕರ್ಮವನ್ನು ಕೂಡ ಮರೆತಿರುವುದು ನಿಜವಾದ ಭಗವತ್ ಕರ್ಮವಾಗುವುದು. ಒಂದು ವಿಗ್ರಹವನ್ನು ಮಾಡುವವನು ತನ್ನ ಭಾವನೆಯು ವಿಗ್ರಹದ ಸೌಂದರ್ಯದಲ್ಲಿಯೂ, ಕಾವ್ಯವನ್ನು ಮಾಡುತ್ತಿರುವವನನ್ನು ತಾನು ಹುದುಗಿಸಬೇಕೆಂಬ ರಸದ ಮಾಧುರ್ಯದಲ್ಲಿಯೂ, ಚಿತ್ರವನ್ನು ಬರೆಯುವವನು ತನ್ನ ಮನಸ್ಸಿನಲ್ಲಿ ಸಂಕಲ್ಪಿಸಿಕೊಂಡಿರುವ ಆಕಾರದಲ್ಲಿಯೂ ಮುಳುಗಿದ್ದರೆ ಆಯಾ ಕೆಲಸವು ಉತ್ಕೃಷ್ಟವಾಗುವಂತೆ ಭಗವಂತನ ಧ್ಯಾನದಲ್ಲಿಯೇ ಮುಳುಗಿದ್ದು ಮಾಡುವವನ ಕರ್ಮವು, ಕೆಲಸವನ್ನು ಮಾಡುವವನ ಕಾರ್ಯವು ಉತ್ಕೃಷ್ಟವಾಗುವುದು. ಇದಕ್ಕೆ ಮನಸ್ಸಿನ ನೈರ್ಮಲ್ಯವೇ ಕಾರಣವು. ಹೀಗೆ ಭಗವತ್ ಕರ್ಮವನ್ನು ಅನನ್ಯ ಯೋಗದಿಂದ ಯಾವನು ಮಾಡುತ್ತಿರುವನೋ ಅವನು ತನ್ನ ಕರ್ಮವನ್ನೆಲ್ಲ ಭಗವಂತನಿಗೆ ಅರ್ಪಿಸಿ ಅನನ್ಯ ಯೋಗದಿಂದ ಆತನನ್ನೇ ಚಿಂತಿಸುತ್ತಿರುವನು. ಅವನನ್ನು ನಾನು ಸಮುದ್ಧಾರ ಮಾಡುವೆನು, ಚೆನ್ನಾಗಿ ಸಂಸಾರ ಸಾಗರದಿಂದ ಮೇಲಕ್ಕೆತ್ತಿ ಪಾರುಗಾಣಿಸುವೆನು ಎಂದು ಭಗವಂತನು ಅಪ್ಪಣೆ ಕೊಡಿಸಿರುತ್ತಾನೆ. ಭಗವಂತನನ್ನೇ ಮನಸ್ಸಿನಲ್ಲಿ ತುಂಬಿಕೊಂಡರೆ ಗಾಳಿ ತುಂಬಿದ ಕಾಲ್ಚೆಂಡು ಮೇಲಕ್ಕೇರುವಂತೆ ಸಂಸಾರವನ್ನು ಬಿಟ್ಟು ಮೇಲಕ್ಕೇರಬಹುದು. ಈಗ ನಮಗೆ ವಿಷಯದ ಕಡೆಗೆ ಮನಸ್ಸು ತಿರುಗಿದೆ, ವಿಷಯಗಳಲ್ಲಿಯೇ ನಟ್ಟಿದೆ. ಇದನ್ನು ಭಗವಂತನ ಕಡೆಗೆ ತಿರುಗಿಸಬೇಕು, ಭಗವಂತನಲ್ಲಿಯೇ ನಿಲ್ಲಿಸಿಕೊಳ್ಳಬೇಕು. ಹಾಗೆ ಭಗವಂತನಲ್ಲಿಯೇ ಹೋಗಿಸಿದ ಚಿತ್ತವುಳ್ಳವರನ್ನೇ ಭಗವಂತನು ಉದ್ಧಾರ ಮಾಡುವನೇ ಹೊರತು ವಿಷಯಾವೇಶಿತ ಚಿತ್ತರಾದವರನ್ನು ಉದ್ಧಾರ ಮಾಡಲಾರನು. ಭಾರಿ ಭಾರಿಯ ವಿಷಯಗಳ ಆಶೆ ಎಂಬ ಕಲ್ಲನ್ನು ಕಟ್ಟಿಕೊಂಡು ಸಂಸಾರ ಸಮುದ್ರದಲ್ಲಿ ಧುಮುಕುವವರನ್ನು ಯಾರು ತಾನೇ ಬದುಕಿಸಲಾದೀತು? ಭಗವಂತನನ್ನು ಸೇರುವುದಕ್ಕೆ ಭಗವಂತನೇ ನಮ್ಮನ್ನು ಉದ್ಧಾರ ಮಾಡುವಂತೆ ಒಲಿಯುವ ಸಾಧನಗಳನ್ನು ನಾವು ಕೈಗೊಳ್ಳಬೇಕಾಗುವುದು. ಈ ಸಾಧನಗಳೆಲ್ಲವೂ ನಮಗೆ ಎಲ್ಲರಿಗೂ ದಕ್ಕುವಂತಿರುವುದಿಲ್ಲ. ನಮ್ಮ ಯೋಗ್ಯತೆಗೆ ತಕ್ಕ ಮೆಟ್ಟಿಲಿನಲ್ಲಿ ಇದ್ದುಕೊಂಡು ಆಯಾ ಸಾಧನವನ್ನು ಕೈಗೊಳ್ಳಬೇಕು. ಇದನ್ನು ತಿಳಿಸುವುದಕ್ಕಾಗಿ ಭಗವಂತನು ಉಪದೇಶಿಸಿರುವ ಸಾಧನ ಸೋಪಾನವನ್ನು ಈಗ ಮನಸ್ಸಿಗೆ ತಂದುಕೊಳ್ಳೋಣ. ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ.
ಅಥೈತದಪ್ಯಕ್ಷ ಅಥೈತದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ನನ್ನಲ್ಲಿಯೇ ಮನಸ್ಸಿಡು, ನನ್ನಲ್ಲಿಯೇ ಬುದ್ಧಿಯನ್ನು ನಿಲ್ಲಿಸಿಕೊ. ಹಾಗಾದರೆ ಇನ್ನು ಮೇಲೆ ನನ್ನಲ್ಲಿಯೇ ವಾಸ ಮಾಡಿಕೊಂಡಿರುವೆ ಎಂದು ಭಗವಂತನು ಹೇಳುತ್ತಿದ್ದಾನೆ. ಹೀಗೆ ಮಾಡುವುದು ಹೇಗೆ? ಭಗವಂತನು ಎಲ್ಲಿದ್ದಾನೆಂದು ತಿಳಿದು ಅವನಲ್ಲಿಯೇ ಮನೋಬುದ್ಧಿಗಳನ್ನು ನಿಲ್ಲಿಸಿಕೊಳ್ಳಬೇಕು. ಆ ಭಗವಂತನು ಎಲ್ಲೆಲ್ಲಿಯೂ ಇರುತ್ತಾನೆ. ನಾವು ವಿಷಯಗಳಲ್ಲಿರುವ ಮನಸ್ಸನ್ನು ಹಿಂತಿರುಗಿಸಿದರೆ ಆಯಿತು, ಅದು ಭಗವಂತನಲ್ಲಿ ಇಟ್ಟಂತೆಯೇ. ವಿಷಯದ ಕಡೆಗೆ ಮನಸ್ಸನ್ನು ಹರಿಯಗೊಟ್ಟರೆ ಅದು ಸಂಕಲ್ಪ ವಿಕಲ್ಪಗಳನ್ನು ಮಾಡಿಕೊಳ್ಳುತ್ತಾ ಹರಿದಾಡುವುದು. ಬುದ್ಧಿಯು ಅವುಗಳಲ್ಲಿಯೇ ಹೊಕ್ಕು ಬಿಡುವುದು. ನಾವು ಇಷ್ಟಪಟ್ಟರೂ ಬೇರೆಯ ಕಡೆಗೆ ಹೋಗುವುದಿಲ್ಲ. ಒಬ್ಬ ಮೊಘಲಾಯಿ ಚಕ್ರವರ್ತಿಯು ಮಸೀದಿಯಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದನು. ಮೌಲ್ವಿಯು ಪರಮೇಶ್ವರನ ಸ್ತೋತ್ರವನ್ನು ಗಟ್ಟಿಯಾಗಿ ಹೇಳುತ್ತಿದ್ದನು. ಆ ಸಮಯಕ್ಕೆ ಅಲ್ಲಿಗೆ ಬಂದಿದ್ದ ಮಹಾತ್ಮನೊಬ್ಬನು ಈ ಸ್ತೋತ್ರವನ್ನು ಕೇಳಿದಂತೆಲ್ಲ ಹೊಳ್ಳೆಂದು ಗಟ್ಟಿಯಾಗಿ ನಗುತ್ತಿದ್ದನು. ಆಗ ಬಾದಶಹನು ಕಿಡಿಕಿಡಿಯಾಗಿ, ಏಕೆ ನಕ್ಕಿರಿ? ಪರಮೇಶ್ವರನ ಸ್ತೋತ್ರವು ನಿಮಗೆ ಉಪಹಾಸ್ಯವಾಯಿತೆ ಎಂದು ಕೇಳಲು ಆ ಮಹಾತ್ಮನು, ಮೌಲ್ವಿಯವರು ಭಗವಂತನ ಸ್ತೋತ್ರ ಮಾಡುತ್ತಿರಲಿಲ್ಲ, ತಮ್ಮ ಮನೆಯ ಕರುವನ್ನು ನೆನೆಸಿಕೊಳ್ಳುತ್ತಿದ್ದರು ಎಂದನಂತೆ. ನಿಶ್ಚಯವಾಗಿಯೂ ಆ ಕಾಲಕ್ಕೆ ಮೌಲ್ವಿಗೆ ತನ್ನ ಮನೆಯ ಕರುವಿನ ಚಿಂತೆಯು ಹತ್ತಿಕೊಂಡಿತ್ತೆಂಬುದು ಮುಂದೆ ವ್ಯಕ್ತವಾಗಲು ಆ ಮಹಾತ್ಮನು ಯೋಗಿ ಪ್ರತ್ಯಕ್ಷದಿಂದ ಈ ಗುಟ್ಟನ್ನು ಅರಿತು ನಕ್ಕನೆಂಬುದು ಚಕ್ರವರ್ತಿಗೆ ಗೊತ್ತಾಯಿತಂತೆ. ನಾವು ಭಗವಂತನಲ್ಲಿಯೇ ಮನಸ್ಸನ್ನಿಟ್ಟು ಬುದ್ಧಿಯನ್ನು ಆತನಲ್ಲಿಯೇ ನಿಲ್ಲಿಸಿಕೊಳ್ಳಬೇಕೆಂಬುದೇನು ಅಷ್ಟು ಬಿಟ್ಟಿಯ ಮಾತಲ್ಲ. ಆದ್ದರಿಂದಲೇ ಅದರಲ್ಲಿ ಕ್ಲೇಶವಿದೆಯೆಂದು ಹಿಂದೆ ಹೇಳಿರುವುದು. ನಾವು ಯಾವನಾದರೊಬ್ಬ ಮಹಾರಾಜನೊಡನೆ ಆಗಬೇಕಾದ ಸಂಭಾಷಣೆಯ ಕಾಲವನ್ನು ಬಹಳ ಶ್ರಮದಿಂದ ಅನೇಕರ ಶಿಫಾರಸಿನ ಬಲದಿಂದ ಗೊತ್ತು ಮಾಡಿಕೊಂಡು ಆತನ ಸನ್ನಿಧಿಯಲ್ಲಿ ನಿಂತಿರುವಾಗ ಯಾವುದೋ ಒಂದು ಕ್ಷುದ್ರ ವಿಷಯವನ್ನು ಮನಸ್ಸಿಗೆ ತಂದುಕೊಂಡು ಅದರ ಚಿಂತೆಯಲ್ಲಿ ಮಗ್ನರಾಗಿ ಮಾತನಾಡುವ ಕಾಲವನ್ನು ಕಳೆದು ಬಿಟ್ಟರೆ ಹೀಗೆ ನಮ್ಮ ಎಲ್ಲ ಶ್ರಮವು ವ್ಯರ್ಥವಾಗುವುದು. ಹಾಗೆಯೇ ಸಕಲ ಪುರುಷಾರ್ಥಗಳನ್ನು ದಯಪಾಲಿಸಬಲ್ಲ ಭಗವಂತನಲ್ಲಿ ಮನಸ್ಸನ್ನಿಟ್ಟು ಆತನನ್ನೇ ಧ್ಯಾನ ಮಾಡಬೇಕೆಂದು ಮನಸ್ಸು ಮಾಡಿರುವಾಗಲೂ ನಮ್ಮ ಮನಸ್ಸು ಪೂರ್ವಾಭ್ಯಾಸದಿಂದ ವಿಷಯಗಳ ಕಡೆಗೆ ಧಾವಿಸಿದಾಗ ಧ್ಯಾನದ ಕಾಲವು ವ್ಯರ್ಥವಾಗುವುದು. ಆದ್ದರಿಂದ ಅಂಥ ವೇಳೆಗಳಲ್ಲಿ ಮನಸ್ಸನ್ನು ಬುದ್ಧಿಯನ್ನು ಸೆಳೆದುಕೊಂಡು ಆ ಪರಮೇಶ್ವರನಲ್ಲಿಯೇ ನಿಲ್ಲಿಸಿಕೊಡಬೇಕು. ವಿಷಯಗಳೆಂಬುವು ಭಗವಂತನ ಹೊರಮೈ. ಆದ್ದರಿಂದ ಅವುಗಳ ಕಡೆಗೆ ಮನಸ್ಸು ಹರಿದಾಗ ಆ ಹೊರಮೈಯಿಂದ ಸೂಚಿತನಾಗಿರುವ ಭಗವಂತನನ್ನೇ ಮನಸ್ಸಿಗೆ ತಂದುಕೊಂಡು ಆತನಲ್ಲಿಯೇ ಮನೋಬುದ್ಧಿಗಳನ್ನು ನಿಲ್ಲಿಸಿಕೊಳ್ಳಬೇಕು. ಹೀಗಾದರೆ ಭಗವಂತನಲ್ಲಿ ನೆಲೆ ನಿಂತ ಮನೋಬುದ್ಧಿಗಳ ಮೂಲಕ ನಾವು ಆತನಲ್ಲಿಯೇ ನೆಲೆಸಿ ಬಿಡುವೆವು. ಆತನನ್ನು ಬಿಟ್ಟು ಒಂದರೆ ಗಳಿಗೆಯೂ ಹತ್ತಿತ್ತ ಕದಲುವುದಕ್ಕೆ ಇಚ್ಛಿಸುವುದಿಲ್ಲ. ಸಾಯುವಾಗಲೂ ನಮ್ಮ ಮನೋಬುದ್ಧಿಗಳು ಆ ಭಗವಂತನಲ್ಲಿಯೇ ನೆಲೆ ನಿಂತಿರುವವು. ಸತ್ತ ಬಳಿಕ ನಮಗೆ ಮತ್ತೆ ಯಾವ ವಿಷಯಗಳ ವಾಸನೆಯೂ ಇಲ್ಲದಿರುವುದರಿಂದ ಅವುಗಳ ಭೋಗಕ್ಕಾಗಿ ಶರೀರ ಧಾರಣವನ್ನು ಮಾಡುವ ಪ್ರಸಂಗವು ಬರುವುದಿಲ್ಲ. ಇದೇ ಭಾವನೆಯಿಂದ ಭಾವಿತರಾಗಿ ಶರೀರವನ್ನು ಬಿಟ್ಟ ಬಳಿಕವೂ ಭಗವಂತನಲ್ಲಿಯೇ ನಾವು ನಿಂತು ಬಿಟ್ಟಿರುವೆವು. ಮುಂದೆ ಭಗವಂತನ ತಾದಾತ್ಮ್ಯವನ್ನು ಪಡೆದು ಆತನಲ್ಲಿಯೇ ಎದ್ದು ಬಿಡುವೆವು. ಆದರೆ ಹೀಗೆ ಮನೋಬುದ್ಧಿಗಳನ್ನು ಎಡೆಬಿಡದೆ ಭಗವಂತನಲ್ಲಿಯೇ ನಿಲ್ಲಿಸಿಕೊಳ್ಳುವುದೇನೂ ಸುಲಭವಲ್ಲ.
ಇದನ್ನು ಅರಿತ ಭಗವಂತನು ಇದಕ್ಕಿಂತ ಕೆಳಗಿನ ಮೆಟ್ಟಿಲನ್ನು ಹೀಗೆಂದು ಉಪದೇಶಿಸಿರುತ್ತಾನೆ. ಆದರೆ ಹೀಗೆ ನೀನು ಚಿತ್ತವನ್ನು ನನ್ನಲ್ಲಿಯೇ ಸ್ಥಿರವಾಗಿ ನೆಲೆಗೊಳಿಸಿಕೊಳ್ಳಲು ಸಮರ್ಥನಲ್ಲದೆ ಹೋದರೆ, ಚಿತ್ತವನ್ನು ನನ್ನಲ್ಲಿಯೇ ಸ್ಥಿರವಾಗಿ ನೆಲೆಗೊಳಿಸಿಕೊಳ್ಳಲು ಸಮರ್ಥನಲ್ಲದೆ ಹೋದರೆ, ಆಗ ಅಭ್ಯಾಸ ಯೋಗದಿಂದ ನನ್ನನ್ನು ಪಡೆದುಕೊಳ್ಳುವುದಕ್ಕೆ ಇಚ್ಛಿಸು. ಪರಮಾತ್ಮನಲ್ಲಿಯೇ ಮನೋಬುದ್ಧಿಗಳು ನಿಲ್ಲಲಿ. ಹಾಗಾಗದಿದ್ದರೆ ಮತ್ತೆ ಮತ್ತೆ ಪ್ರಯತ್ನಿಸಿಯಾದರೂ ಪರಮಾತ್ಮನನ್ನು ಪಡೆದುಕೊಂಡೇ ತೀರುವೆನು, ಅವನಲ್ಲಿಯೇ ಮನೋಬುದ್ಧಿಗಳನ್ನು ಇಡುವೆನು ಎಂದು ಬಲವಾದ ಇಚ್ಛೆಯನ್ನು ಮಾಡು. ಇಚ್ಛೆ ಇದ್ದರೆ ಅದೇ ಒಂದು ಸಾಧನವೆಂದು ಭಗವಂತನು ಒಪ್ಪಿಕೊಂಡು ಬಿಡುತ್ತಾನೆ. ಏಕೆಂದರೆ ಬಲವಾದ ಇಚ್ಛೆ ಇದ್ದರೆ ನಾವು ಬೇಡವೆಂದರೂ ಸಾಧನದಲ್ಲಿ ಪ್ರವೃತ್ತಿಯಾಗುತ್ತದೆ. ಅತ್ತಿತ್ತ ಹರಿದಾಡುವ ಮನಸ್ಸನ್ನು ಮತ್ತೆ ಮತ್ತೆ ತನಗೆ ಬೇಕಾದ ವಸ್ತುವಿನಲ್ಲಿಯೇ ಸ್ಥಿರಪಡಿಸಿಕೊಳ್ಳುವುದಕ್ಕೆ ಅಭ್ಯಾಸವೆಂದು ಹೆಸರು. ಹಾಗೆ ಮಾಡುವ ಅಧ್ಯಾತ್ಮ ಸಾಧನವು ಅಭ್ಯಾಸ ಯೋಗವು. ಅಭ್ಯಾಸ ಪೂರ್ವಕವಾಗಿ ಮತ್ತೆ ಮತ್ತೆ ಭಗವಂತನಲ್ಲಿಯೇ ಚಿತ್ತವನ್ನು ಇಟ್ಟುಕೊಳ್ಳುವುದಕ್ಕೆ ಮಾಡುವ ಅಭ್ಯಾಸ ಯೋಗದಿಂದಲಾದರೂ ಆ ವಿಶ್ವರೂಪನಾದ ಪರಮಾತ್ಮನನ್ನು ಸೇರುವುದಕ್ಕೆ ಇಚ್ಛಿಸಬೇಕು. ಮರವನ್ನು ಹತ್ತುವ ಹುಳು ಎಷ್ಟು ಸಲ ಕೆಳಕ್ಕೆ ಬಿದ್ದರೂ ಮೇಲಕ್ಕೆ ಏರುತ್ತಲೇ ಇರುವ ಅಭ್ಯಾಸ ಬಲದಿಂದ ಕೊನೆಗೂ ಒಂದು ಸಲ ಮರದ ಮೇಲುಗಡೆಯನ್ನು ಸೇರುವಂತೆ ಅಭ್ಯಾಸ ಯೋಗದಿಂದ ಭಗವಂತನಲ್ಲಿಯೇ ಮನಸ್ಸನ್ನು ಇಟ್ಟುಕೊಳ್ಳಬಹುದು. ಇಲ್ಲಿ ಅಭ್ಯಾಸಕ್ಕೆ ಇರುವ ಬಲಕ್ಕಿಂತ ಭಗವಂತನ ಅನುಗ್ರಹದ ಬಲವು ಹೆಚ್ಚಾಗಿರುತ್ತದೆ. ನಾವು ಭಗವಂತನ ಕಡೆಗೆ ತಿರುಗಿದರೆ ಸಾಕು, ಆತನು ತಾಯಿಯೇ ಮಗನನ್ನು ಎತ್ತಿಕೊಳ್ಳುವಂತೆ ತನ್ನ ಕಡೆಗೆ ಹಿಡಿದು ಎಳೆದುಕೊಳ್ಳುತ್ತಾನೆ. ಗಾಳಿಯ ಕಡೆಗೆ ತೂರಿಕೊಂಡರೆ ಕೆಲಸವು ಸುಲಭವಾಗುವುದು, ಗಾಳಿಗೆ ಎದುರಾದರೆ ಕಷ್ಟವಾಗುವುದು. ಅದರಂತೆ ಭಗವಂತನ ಕಡೆಗೆ ತಿರುಗುವುದು, ಆತನಲ್ಲಿಯೇ ಮನೋಬುದ್ಧಿಗಳನ್ನು ಇಡುವುದು, ಈ ಪ್ರಯತ್ನದಿಂದ ಅವಶ್ಯವಾಗಿ ಭಗವಂತನು ಅನುಗ್ರಹಿಸುವನು. ಭಗವಂತನು ಬಹಳ ಕರುಣಾಳು. ಆದರೆ ನಾವು ಅವನಿಗೆ ವಿಮುಖರೇ ಆಗಿದ್ದರೆ, ಅವನ ಉಪದೇಶವನ್ನು ಲೆಕ್ಕಿಸದೆಯೇ ಇದ್ದರೆ, ನಾವೇ ಮಾಡಿದ ಅಪರಾಧಕ್ಕೆ ಆತನಾದರೂ ಏನು ಮಾಡಬೇಕು? ಒಂದು ಮರದ ಮೇಲೆ ಒಬ್ಬ ಅತ್ಯಂತ ಮೂಢನು ಕುಳಿತುಕೊಂಡು ತಾನು ಕುಳಿತಿದ್ದ ಕೊಂಬೆಯನ್ನೇ ಕಡಿಯುತ್ತಿದ್ದನಂತೆ. ಅತ್ತ ಬರುತ್ತಿದ್ದ ಪಾರ್ವತಿ ಪರಮೇಶ್ವರರು ಅವನನ್ನು ನೋಡಿ ಕನಿಕರದಿಂದ ಇವನಿಗೆ ಏನು ಅನುಗ್ರಹ ಮಾಡಬಹುದು ಎಂದು ಯೋಚಿಸಿದರಂತೆ. ಪರಮೇಶ್ವರನು, ಇವನು ಬೀಳುವಾಗ ಅಪ್ಪ ಎಂದು ಕೂಗಿದರೆ ನಾನು ಕಾಪಾಡುವೆನು, ಅಮ್ಮ ಎಂದರೆ ನೀನು ಕಾಪಾಡು. ಅಷ್ಟು ಮಾತ್ರದಿಂದಲೇ ಪ್ರಪಂಚದ ಮಾತಾಪಿತೃಗಳಾದ ನಮ್ಮನ್ನು ಇವನು ಸ್ಮರಿಸಿಕೊಂಡಂತೆ ಭಾವಿಸೋಣ ಎಂದನಂತೆ. ಆದರೆ ಆ ದುರ್ಭಾಗ್ಯನು ಅಯ್ಯೋ, ಆಹಾ, ಹೋ ಎಂದು ಕಿರಿಚಿಕೊಂಡನೇ ಹೊರತು ಬೀಳುವಾಗ ಅಪ್ಪ, ಅಮ್ಮ ಎಂದು ಕೂಡ ಅನ್ನಲಿಲ್ಲವಂತೆ. ಅಭ್ಯಾಸದಲ್ಲಿಯೂ ಅಸಮರ್ಥನಾದರೆ ಈಶ್ವರಾರಾಧನಾ ಈಶ್ವರ ಆರಾಧನೆಯ ಅರ್ಥವಾದ ಕರ್ಮವನ್ನು ಮಾಡು. ಭಗವದರ್ಥವಾಗಿ ಕರ್ಮವನ್ನು ಮಾಡಿದರೆ ಸ್ವಾರ್ಥದಿಂದ ಎಷ್ಟೋ ಹಿಮ್ಮೆಟ್ಟಿದಂತೆ ಆಯಿತು. ಆದ್ದರಿಂದ ಭಗವಂತನ ಕಡೆಗೆ ತಿರುಗುವುದಕ್ಕೆ ಅದು ಅಭ್ಯಾಸ ಯೋಗಕ್ಕಿಂತ ಕಡಿಮೆಯ ಮೆಟ್ಟಿಲಾದರೂ ಸಾಧನ ದೃಷ್ಟಿಯಿಂದ ಕಡಿಮೆಯದೇನೂ ಅಲ್ಲ. ಆದ್ದರಿಂದ ಭಗವಂತನು ಮದರ್ಥ ಕರ್ಮವನ್ನಾದರೂ ಮಾಡು ಎಂದು ಹೇಳಿರುತ್ತಾನೆ. ಭಗವದರ್ಥ ಕರ್ಮಗಳೆಂದರೆ ಈಶ್ವರ ಪ್ರೀತ್ಯರ್ಥವಾಗಿ ಲೋಕ ಕಲ್ಯಾಣಕರವಾದ ಕರ್ಮಗಳನ್ನು ಮಾಡುವುದು. ಅಭ್ಯಾಸ ಯೋಗವು ಅಂತರಂಗ ಸಾಧನವು, ಭಗವತ್ ಕರ್ಮವು ಅದಕ್ಕಿಂತ ಬಹಿರಂಗವು. ಇದು ಆಗದಿದ್ದರೂ ಇನ್ನೂ ಒಂದು ಕೆಳಗಿನ ಮೆಟ್ಟಿಲು ಇರುತ್ತದೆ. ಭಗವತ್ ಕರ್ಮವನ್ನೂ ಮಾಡುವುದಕ್ಕೆ ಆಗದಿದ್ದರೆ
ನೀನು ಮಾಡುವ ಕರ್ಮಗಳ ಫಲತ್ಯಾಗವನ್ನು ಮಾಡು. ಕರ್ಮಗಳಿಂದ ಯಾವ ತೊಂದರೆಯೂ ಇಲ್ಲ. ಅವುಗಳ ಫಲದ ಆಶೆಯೇ ನಮ್ಮನ್ನು ಗೋಳು ಹುಟ್ಟಿಸುವುದು. ಆಯಾ ಫಲದ ಅನುಭವದ ವಾಸನೆಯಿಂದ ಮತ್ತೆ ಮತ್ತೆ ಕರ್ಮಗಳನ್ನು ಮಾಡಿ ಮತ್ತೆ ಮತ್ತೆ ಅನುಭವಿಸುತ್ತಿರುವುದರಿಂದ ಉಂಟಾಗುವ ರಾಗ ದ್ವೇಷಾದಿಗಳೇ ಸದಾ ಅಶುದ್ಧಿ ಎನಿಸುವುದು. ಕರ್ಮ ಫಲ ತ್ಯಾಗದಿಂದ ಚಿತ್ತವು ರಾಗದ್ವೇಷಾದಿಗಳನ್ನು ಬಿಟ್ಟು ಶುದ್ಧವಾಗುತ್ತದೆ. ಆ ಬಳಿಕ ಅಭ್ಯಾಸ ಯೋಗದಿಂದ ಪರಮಾತ್ಮನಲ್ಲಿ ಮನೋಬುದ್ಧಿಗಳನ್ನು ನಿಲ್ಲಿಸಿಕೊಳ್ಳುವುದನ್ನು ಅಳವಡಿಸಿಕೊಂಡು ಕಾಲಕ್ರಮದಲ್ಲಿ ಭಗವತ್ ಸಾಯುಜ್ಯವನ್ನೇ ಪಡೆದುಕೊಳ್ಳಬಹುದು. ಅದೂ ಆಗದಿದ್ದರೂ ಇನ್ನು ಯಾವ ಗತಿಯೂ ಇಲ್ಲ. ಮನುಷ್ಯನಿಗೆ ಸಾಧನವನ್ನು ಮಾಡುವ ಆಯಾಸವೂ ಬೇಡ, ಸಾಧನದಿಂದ ಆಗುವ ಫಲವು ಮಾತ್ರ ಬೇಕು. ಒಬ್ಬ ಶೆಟ್ಟಿಯು ಎತ್ತಲು ನೋಡುತ್ತಾ ಒಂದು ಕಾಗೆಯ ಕಡೆಗೆ ಕಲ್ಲೆಸೆಯಲು ಅದು ಪ್ರಾಣವನ್ನು ಬಿಟ್ಟಿತಂತೆ. ಆಗ ಅವನು ಒಬ್ಬ ಬ್ರಾಹ್ಮಣನ ಬಳಿಗೆ ಬಂದು, ಸ್ವಾಮಿ, ಕಾಗೆಯನ್ನು ಕೊಂದ ಪಾಪವು ಹೋಗುವ ಬಗೆ ಹೇಗೆ ತಿಳಿಸಬೇಕು ಎಂದು ಕೇಳಿಕೊಂಡನು. ಆಗ ಬ್ರಾಹ್ಮಣನು, ಶೆಟ್ಟರೆ, ಎಷ್ಟಾದರೂ ನಿರಪರಾಧಿಯಾದ ಪ್ರಾಣಿಯನ್ನು ಕೊಂದದ್ದು ಹೆಚ್ಚಿನ ಪಾಪವೇ ಸರಿ. ಆದರೂ ನೀವು ಬೇಕಂತ ಕೊಂದಿಲ್ಲ. ಆದ್ದರಿಂದ ಒಂದು ಚಿನ್ನದ ಕಾಗೆಯನ್ನು ಮಾಡಿಸಿ ದಾನ ಮಾಡಿದರೆ ಪಾಪವು ಪರಿಹಾರವಾದೀತು ಎಂದನು. ಆಗ ಶೆಟ್ಟಿಯು, ಚಿನ್ನದ್ದನ್ನು ಮಾಡಿಸುವಷ್ಟು ಶಕ್ತಿ ಇಲ್ಲದಿದ್ದರೆ ಹೇಗೆ ಎನ್ನಲು ಬ್ರಾಹ್ಮಣನು, ಬೆಳ್ಳಿಯದನ್ನು ಮಾಡಿಸಿರಿ. ಅದೂ ಆಗುವ ಹಾಗಿಲ್ಲದಿದ್ದರೆ ತಾಮ್ರದ್ದನ್ನೇ ಮಾಡಿಸಿಕೊಡಿರಿ ಎಂದನು. ಶೆಟ್ಟಿಯು ಅದೂ ಆಗದಿದ್ದರೆ ಎನ್ನಲು, ಸರಿ, ಒಂದು ಅಡಿಸೇರು ತೂಕದ ಬೆಲ್ಲದ ಕಾಗೆಯನ್ನೇ ಮಾಡಿಸಿಕೊಟ್ಟರಾಯಿತು ಎಂದನು. ಹೀಗೆ ಚೌಕಾಶಿ ಮಾಡುತ್ತಾ ಮಾಡುತ್ತಾ ಕೊನೆಗೆ ಒಂದು ಸಣ್ಣ ಬೆಲ್ಲದಚ್ಚಿನಲ್ಲಿಯೇ ಕಾಗೆಯ ಆಕೃತಿಯನ್ನು ಮಾಡಿಸಿಯಾದರೂ ದಾನ ಮಾಡಿರಿ ಎಂದನು. ಶೆಟ್ಟಿಯು ಆ ಬೆಲ್ಲದ ಕಾಗೆಯನ್ನು ಕೈಯಲ್ಲಿ ಇಟ್ಟುಕೊಂಡು, ಸ್ವಾಮಿ, ಇಷ್ಟು ಸಣ್ಣ ಕಾಗೆಯನ್ನು ಕೊಟ್ಟರೆ ಆ ಮಹಾಪಾಪವು ಹೋದೀತೆ ಎನ್ನಲು, ಆಗ ಬ್ರಾಹ್ಮಣನು, ಪಾಪದ ವಿಚಾರವು ನನಗಿರಲಿ. ನೀವು ಪಶ್ಚಾತ್ತಾಪಪೂರ್ವಕವಾಗಿ ಕೊಟ್ಟರೆ ಅಷ್ಟರಿಂದಲೇ ಅವಶ್ಯವಾಗಿ ಪಾಪವು ಹೋಗುವುದು ಎಂದನು. ಶೆಟ್ಟಿಯು ಹರ್ಷದಿಂದ, ಸರಿ, ಹಾಗಾದರೆ ಆ ಕಾಗೆಯನ್ನು ಕೊಂದ ಪಾಪವನ್ನು ತಾವು ವಹಿಸಿಕೊಂಡಿರಿ. ಈ ಬೆಲ್ಲದ ಕಾಗೆಯನ್ನು ಕೊಡದಿದ್ದ ಪಾಪವು ನನಗೆ ಇರಲಿ ಎಂದು ಅದನ್ನು ಬಾಯಿಗೆ ಹಾಕಿಕೊಂಡನಂತೆ. ಹೀಗೆ ಒಂದೊಂದಕ್ಕಿಂತ ಒಂದೊಂದು ಕೆಳಗಿನ ಸಾಧನವನ್ನು ಹೇಳುತ್ತಾ ಕೊನೆಗೆ ಸರ್ವಕರ್ಮ ಫಲತ್ಯಾಗವೆಂಬ ಸುಲಭವಾದ ಸಾಧನವನ್ನು ಭಗವಂತನು ಹೇಳಿರುತ್ತಾನೆ. ಈಗ ಅದೂ ನಮ್ಮಿಂದ ಆಗುವುದಿಲ್ಲವೆಂದರೆ ನಮಗೆ ಯಾವ ಸದ್ಗತಿಯೂ ಇಲ್ಲ. ನಾವು ಯಾವ ಸಾಧನಕ್ಕೂ ಅರ್ಹರಲ್ಲ ಎಂದು ನಿಶ್ಚಯಿಸಿಕೊಳ್ಳಬಹುದು. ನಾವು ಪ್ರಯತ್ನ ಮಾಡದಿದ್ದರೆ ಯಾವ ಶಾಸ್ತ್ರವಾಗಲಿ, ಗುರುವಾಗಲಿ, ಕೊನೆಗೆ ಪರಮಾತ್ಮನೇ ಆಗಲಿ ನಮಗೆ ಯಾವ ಸಹಾಯವನ್ನು ಮಾಡಲಾರನು. ನಮ್ಮ ಪುರುಷಾರ್ಥಕ್ಕೆ ನಾವೇ ಪ್ರಯತ್ನವನ್ನು ಮಾಡಬೇಕು. ಓದುವ ಕನ್ನಡಕವೆಂಬ ಶಬ್ದದ ಅರ್ಥವನ್ನು ತಿಳಿಯದೆ ಒಬ್ಬ ಗಾಂಪನು ಓದುವ ಪ್ರಯತ್ನವಿಲ್ಲದವರಿಗೂ ಕನ್ನಡಕವು ಓದು ಕಲಿಸಿಕೊಡುವುದೆಂದು ಭಾವಿಸಿಕೊಂಡನಂತೆ. ಅವನು ಅಂಗಡಿಯಲ್ಲಿ ಹೋಗಿ ಕನ್ನಡಕಗಳನ್ನು ಒಂದೊಂದಾಗಿ ನೋಡಿ, ಇದೇನು, ಯಾವುದರಿಂದಲೂ ಓದುವುದಕ್ಕೆ ಆಗುವುದೇ ಇಲ್ಲವಲ್ಲ ಎಂದನಂತೆ. ಆಗ ಅಂಗಡಿಯವನು, ಏನಯ್ಯ, ನೀನು ಓದುವುದಕ್ಕೆ ಕಲಿತಿದ್ದೀಯೋ ಇಲ್ಲವೋ ಎನ್ನಲು, ಕಲಿತಿದ್ದರೆ ಕನ್ನಡಕವನ್ನೇಕೆ ಕೇಳುತ್ತಿದ್ದೆನೋ ಸ್ವಾಮಿ, ನನಗೆ ಓದುವುದಕ್ಕೆ ಬಾರದು, ಆದ್ದರಿಂದಲೇ ಓದುವ ಕನ್ನಡಕ ಕೊಡಿ ಎಂದು ಕೇಳಿದ್ದು ಎಂದನಂತೆ. ಇಲ್ಲಿ ಹೇಳಿರುವ ಸಾಧನಗಳನ್ನು ಮಾಡದೆ ಭಗವಂತನೇ ನಮ್ಮನ್ನು ಉದ್ಧಾರ ಮಾಡುವನು ಎಂದು ಕುಳಿತುಕೊಳ್ಳುವವನು ಅಂಥ ಮೂಢನೇ ಸರಿ. ಭಗವಂತನು ನಮಗೆ ಶಾಸ್ತ್ರ, ಗುರು, ಸಾಧನ
ಎಲ್ಲವನ್ನೂ ಅನುಗ್ರಹಿಸಿರುತ್ತಾನೆ. ಅವುಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸದಿದ್ದರೆ ಅದು ನಮ್ಮದೇ ತಪ್ಪು. ಯಾವನು ಸ್ವಪ್ರಯತ್ನದಿಂದ ಈ ಭವಸಾಗರವನ್ನು ದಾಟುವುದಕ್ಕೆ ಪ್ರಯತ್ನಿಸುವುದಿಲ್ಲವೋ ಅವನ ಪಾಲಿಗೆ ಶಾಸ್ತ್ರ, ಗುರು ಎಲ್ಲವೂ ವ್ಯರ್ಥ. ಈ ಲೋಕದಲ್ಲಿ ನಾವು ಉದ್ಧಾರವಾಗುವುದಕ್ಕೆ ಸಾಧನವಿಲ್ಲದೇ ಇಲ್ಲ. ಉಪಯೋಗಿಸಿಕೊಂಡು ಉದ್ಧಾರವಾಗುವುದು ಮಾತ್ರ ನಮ್ಮ ಮೇಲೆ ಬಿದ್ದ ಭಾರವಾಗಿದೆ. ಆ ಭಗವಂತನ ದಯದಿಂದ ನಾವು ಈ ಸರ್ವಕರ್ಮ ಫಲತ್ಯಾಗವನ್ನು ಕೈಗೊಂಡು ಉದ್ಧಾರವಾಗುವಂತೆ ಆಗಲಿ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ. ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.